ಜಸ್ಟ್ ಮ್ಯಾರಿಡ್ ಜೋಡಿ ಜೊತೆ ಬರ್ತಾ ಇರುವಂತ ಒಂದು ಪರ್ಫಾರ್ಮೆನ್ಸ್ ಇದು. ಈಗ ಜಸ್ಟ್ ಮ್ಯಾರಿಡ್ ಅಂತ ಹೇಳಿದ ತಕ್ಷಣ ಮತ್ತೆ ನನ್ನ ಮದುವೆ ವಿಚಾರಕ್ಕೆ ಬರಬೇಡಿ. ನಮ್ದಲ್ಲ ಯಾಕಂದ್ರೆ ನಾನು ಸಿನಿಮಾ ಬರಕ್ಕಿಂತ ಮುಂಚೆ 4 ಸಲ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿಸ್ಬಿಟ್ಟಿದ್ದಾರೆ. ಹೆಲ್ಮೆಟ್ ತೆಗ್ದು ಬರ್ರಿ ನಾವಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಎಷ್ಟು ಶ್ರದ್ಧೆಯಿಂದ ಬಂದಿದ್ದಾರೆ. ಸಂಜೆ ಪೂಜೆಯನ್ನ ಮುಗಿಸಿ ನಿಮ್ಮ ಅಮ್ಮ ಬಂದಿಲ್ಲ ಅಲ್ಲ? ಓಕೆ. I think you both sang one song, right? Yes. ನಾವು 10 ಸಾಂಗ್ ಆಡಿದೀವಿ ಜೊತೆಗೆ, ಬಿಟ್ಟಿರೋದು ಒಂದೇ. ಕುಂತಲ್ಲು ನೀನೇ ನಿಂತಲ್ಲು ನೀನೇ ಎಲ್ಲೆಲ್ಲು ನೀನೇ ಸಖಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಇವತ್ತು ತೆರೆಯ ಹಿಂದಿನ ಕಥೆಯನ್ನ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ರಿಹರ್ಸಲ್ ಹೇಗಿರುತ್ತೆ, ಯಾವೆಲ್ಲ ಸೆಲೆಬ್ರಿಟೀಸ್ ಬಂದು ನಮ್ಮ ಚಿತ್ತಾರ ಅವಾರ್ಡ್ಸ್ 2025 ಸ್ಟೇಜ್ ಮೇಲೆ ಅದ್ಧೂರಿಯಾಗಿ ಡ್ಯಾನ್ಸ್ ಮಾಡ್ತಾರೆ, ಸೊ ಅದೆಲ್ಲ ಕೂಡ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಅದರಲ್ಲಿ ಒಬ್ಬರು ಮೇನ್ ಪ್ರಮುಖ ನಮ್ಮ ಶೈನ್ ಶೆಟ್ಟಿ ಅವರು ಕೂಡ ಚಿತ್ತಾರ ಅವಾರ್ಡ್ಸ್ 2025 ಡ್ಯಾನ್ಸ್ ನ ಮಾಡ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಅಬ್ಬರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಕೇಳ್ತಾ ಹೋಗೋಣ. ಸೊ ಸದ್ಯಕ್ಕೆ ಅವ್ರ ಲೈಫ್ ಹೇಗೆ ನಡೀತಾ ಇದೆ, ಸೊ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಹೇಗೆ ರೆಡಿ ಆಗ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಯ್ ಶೈನ್ ಶೆಟ್ಟಿ. ಸೊ ಆರಾಮ ತಾವ್ ಹೇಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಐ ಥಿಂಕ್ ವೆಲ್ಕಮ್ ಟು ಚಿತ್ತಾರ ಅವಾರ್ಡ್ಸ್ 2025. ಥ್ಯಾಂಕ್ ಯು ಸೋ ಮಚ್. ಸೊ 16ನೇ ವರ್ಷದ ಸಂಭ್ರಮ ಚಿತ್ತಾರಕ್ಕೆ. ಅಂಡ್ 16 ವರ್ಷಗಳಿಂದ ಚಿತ್ತಾರ ಫಿಲ್ಮ್ ಅವಾರ್ಡ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಪ್ರತಿಯೊಂದು ಚಿತ್ರರಂಗದಲ್ಲೂ, ಅಂದ್ರೆ ಯಾವ ಭಾಷೆ ಆಗಿರ್ಬೋದು, ಪ್ರತಿಯೊಂದು ಚಿತ್ರರಂಗದಲ್ಲೂ ನಾವು ಎಲ್ಲಾ ಕಲಾವಿದರು ಪ್ರತಿ ವರ್ಷ ನೀಡ್ತಾ ಇರುವಂತಹ ಕೊಡುಗೆಗಳು ಏನಿದಾವೆ ಸಿನಿಮಾಗಳಲ್ಲಿ, ಸೊ ಅದನ್ನ ಒಂದು ರೆಕಗ್ನೈಸ್ ಮಾಡುವಂತ ಒನ್ ಆಫ್ ದ ವೇದಿಕೆ ಚಿತ್ತಾರ. ಅದ್ ಬಿಟ್ರೆ ಬೇರೆ ಬೇರೆ ಅವಾರ್ಡ್ ಶೋಸ್ ಗಳಿದಾವೆ, ಬಟ್ ಒನ್ ಆಫ್ ದ ರೆಪ್ಯೂಟೇಟೆಡ್ ವೇದಿಕೆ ನಮ್ಮ ಕನ್ನಡದ ವೇದಿಕೆ ಚಿತ್ತಾರ ಮ್ಯಾಗಝಿನ್ ಅವರ ಚಿತ್ತಾರ ಫಿಲ್ಮ್ ಅವಾರ್ಡ್ಸ್. ಸೊ 16ನೇ ವರ್ಷ, ಬಹಳ ಹೆಮ್ಮೆ ಇದೆ ನಮ್ಗೆ. ಅದ್ರ ಜೊತೆಗೆ ಇಷ್ಟು ವರ್ಷ ಗೆಸ್ಟ್ ಆಗಿ ಬಂದು ಹೋಗ್ತಾ ಇದ್ವಿ. ಈ ವರ್ಷ ಒನ್ ಆಫ್ ದ ಕ್ಯಾಟಗರೀಸ್ ಅಲ್ಲಿ ನಾಮಿನೇಟ್ ಬೇರೆ ಆಗಿದ್ದೀನಿ, ನೋಡೋಣ ಅದೇನಾಗುತ್ತೆ ಅಂತ. ಸೊ ಒಂಥರ ಡಬಲ್ ಧಮಾಕ. ಆಬ್ವಿಯಸ್ಲಿ ಚಿತ್ತಾರ ಅಂದಿದ ತಕ್ಷಣ ಇಟ್ಸ್ ನಾಟ್ ಅಂಡ್ ಮೀಡಿಯಾ, ಅಂದ್ರೆ ಮೀಡಿಯಾ ಅಂತ ಅಂದ್ರೂ ಅದು ಮ್ಯಾಗಝಿನ್ ಅಂತ ಬರುತ್ತೆ, ಒಂದು ಪತ್ರಿಕೆ ಅಂತ ಆಗುತ್ತೆ. ಸೊ ಐ ಥಿಂಕ್ ಆ ಒಂದು ಪತ್ರಿಕೆ, ಆ ಮ್ಯಾಗಝಿನ್ ಅನ್ನುವಂತಹದ್ದು ಏನಿದೆ, ಸೊ 16ನೇ ವರ್ಷ ಹಿಡಿತಾ ಇಟ್ಕೊಳ್ಳೋದಿದೆಯಲ್ಲ, ಅಂಡ್ ಸ್ವತಃ ತುಂಬಾ ಇಷ್ಟಪಟ್ಟು ಅಂಡ್ ಕಷ್ಟಪಟ್ಟು ಸಿನಿಮಾನ ಸೆಲೆಬ್ರೇಟ್ ಮಾಡುತ್ತಲ್ಲ ಪ್ರತಿ ವರ್ಷ. ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಅಂಡ್ ನೀವು ರಿಹರ್ಸಲ್ ಮಾಡ್ತಾ ಇದ್ದೀರಾ ಅಂಡ್ ಅಫ್ ಕೋರ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಸೊ ಹೇಳ್ಬೇಕು ಅದ್ರ ಬಗ್ಗೆ. ಇಲ್ಲ ಅಂದ್ರೆ ಚಿತ್ತಾರದ ಬಗ್ಗೆ ಅಂದ್ರೆ ಇವತ್ತು ನಾನು 16 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ, ನಾನು ಇನಿಷಿಯಲಿ ಬೆಂಗಳೂರಿಗೆ ನನ್ನ PU ಡೇಸ್ ಅಲ್ಲಿ ಬೆಂಗಳೂರಿಗೆ ಬಂದಾಗ, ಅವತ್ತು ಯಾರೋ ನನ್ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಪೋರ್ಟ್ಫೋಲಿಯೋ ಶೂಟ್ ಮಾಡಬೇಕು. ಅವಾಗ ಇನ್ನೂ ಕೂಡ ವಾಟ್ಸ್ಆಪ್ ಜಮಾನ ಶುರುವಾಗಿರ್ಲಿಲ್ಲ. ಅವಾಗ ಇನ್ನೂ ಫೋಟೋಗಳನ್ನ ಪ್ರಿಂಟ್ ಮಾಡಿ ಪ್ರೊಡಕ್ಷನ್ ಹೌಸ್ಗಳು ಸೀರಿಯಲ್ ಎಲ್ಲಿ ಶೂಟಿಂಗ್ ನಡೀತಾ ಇದೆ ಅಲ್ಲಿ ಕೊಡುವಂತ ಜಮಾನ ಇದ್ದ ಟೈಮಲ್ಲಿ ಚಿತ್ತಾರ ಮ್ಯಾಗಝಿನ್ ಯಾವ ರೀತಿ ಇತ್ತು. ಅಂಡ್ ಕಾಲಕ್ರಮೇಣ ಎಷ್ಟೋ ಮ್ಯಾಗಝಿನ್ಗಳಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಏನಿದೆ ಕಾಲಕ್ರಮೇಣ ಕಮ್ಮಿ ಆಗಿದೆ ಬಿಕಾಸ್ ಆಫ್ ದ ಡಿಜಿಟಲೈಸೇಷನ್ ಎಲ್ಲ ಏನೆಲ್ಲ ಆಯ್ತು. ಇವಾಗ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಲ್ಲೇ ಎಲ್ಲ ಮೀಡಿಯಾಗಳು ಶುರುವಾಗಿದ್ದಾವೆ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ನ್ಯೂಸ್ಗಳು ಶುರುವಾಗಿದ್ದಾವೆ. ಇಂಥ ಒಂದು ಟೈಮಲ್ಲೂ ಕೂಡ ಬೀಂಗ್ ರಿಲೆವೆಂಟ್, ಓದುಗರಿಗೆ ಒಂದು ರಿಲೆವೆಂಟ್ ಆಗಿದ್ದು ಆ ಮ್ಯಾಗಝಿನ್ ಅನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ಅದೇ ಮ್ಯಾಗಝಿನ್ ಮುಖಾಂತರ ಫಿಲ್ಮ್ ಅವಾರ್ಡ್ಸ್ ಅನ್ನ ಮಾಡೋದು ಏನಿದೆ, ದಟ್ಸ್ ಸಮಥಿಂಗ್. ಅದನ್ನ ಒಂದು ಒಳ್ಳೆ ಬೆಳವಣಿಗೆ. ಅದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್. ಮ್ಯಾಗಝಿನ್ ಅನ್ನುವಂತ ಒಂದು ಫೀಲ್ಡ್ ಏನಿದೆ, ಅದಕ್ಕೆ ಪತ್ರಿಕೆ ಅನ್ನುವಂತ ಫೀಲ್ಡ್ ಏನಿದೆ, ಸೊ ಅದೊಂಥರ ರೆಪ್ಯುಟೇಟಿವ್ ಆಗಿ ಒಂದು ಅಗ್ರಸ್ಥಾನ ಅಂತಾನೆ ಹೇಳ್ಬೋದು. ಹೌದು. ಅಂದ್ರೆ ನಾವು ಈಗ ತುಂಬಾ ನೋಡ್ತೀವಿ, ಅಂದ್ರೆ ಬೇರೆ ಬೇರೆ ಮ್ಯಾಗಝಿನ್ ಗಳಿದಾವೆ, ಬಾಲಿವುಡ್ ಅಲ್ಲಿ ಆಗಿರ್ಬೋದು, ಹಾಲಿವುಡ್ ಅಲ್ಲಿ ಆಗಿರ್ಬೋದು, ಅಂಡ್ ಅದರ್ವೈಸ್ ನ್ಯೂಸ್ ಗಳನ್ನ ಹೇಳುವಂತ ಬಹಳಷ್ಟು ಮ್ಯಾಗಝಿನ್ ಗಳಿದಾವೆ. ಅದೇ ಲೆವೆಲ್ಗೆ ಪ್ರಿಂಟ್ ಕ್ವಾಲಿಟಿಯಿಂದ ಹಿಡಿದು ನ್ಯೂಸ್ ಕ್ವಾಲಿಟಿ ವರೆಗೂ ಅದನ್ನ ಮೇಂಟೈನ್ ಮಾಡ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಅಂಡ್ ಆಲ್ಸೋ ಇವಾಗ ದೇ ಆರ್ ಆಲ್ಸೋ ಆನ್ ಸೋಷಿಯಲ್ ಮೀಡಿಯಾ. ಎಲ್ಲ ರೀತಿಯಲ್ಲೂ ಪ್ರತಿ ವರ್ಷಕ್ಕೆ ಆ ಜನರೇಷನ್ಗೆ ವೆರಿ ರಿಲೆವೆಂಟ್ ಆಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತ ಮ್ಯಾಗಝಿನ್ ಚಿತ್ತಾರ. ಅಂಡ್
ಅದೇ ನಾನು ಹೇಳಿದಾಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ನಮ್ಮ ಕನ್ನಡದ ಸಿನಿಮಾಗಳನ್ನ ಬೆಳೆಸ್ತಾ ಅವರು ಕೂಡ ಅದ್ರ ಜೊತೆಗೆ ಬೆಳೀತಾ ಅದನ್ನ, ಅಂಡ್ ದಿಸ್ ಇಸ್ ಆಲ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಅಂದ್ರೆ ಆ ಚಿತ್ರರಂಗಕ್ಕೆ ಒಂದು ರೆಕಗ್ನಿಷನ್, ಒಂದು ಅಂದ್ರೆ ಅಲ್ಲಿ ಕೆಲಸ ಮಾಡಿರೋರ್ನ ರೆಕಗ್ನೈಸ್ ಮಾಡುವಂತ ಒಂದು ವೇದಿಕೆ ಅಂಡ್ ಒಂದು ಶೋ ಇದು. ಸೊ ಖುಷಿ ಆಗ್ತಾ ಇದೆ. ಓಕೆ, ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್, ಹೇಗೆ ನಡೀತಾ ಇದೆ ರಿಹರ್ಸಲ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಜಸ್ಟ್ ಮ್ಯಾರಿಡ್ ಜೋಡಿ ಜೊತೆ ಬರ್ತಾ ಇರುವಂತ ಒಂದು ಪರ್ಫಾರ್ಮೆನ್ಸ್ ಇದು. ಈಗ ಜಸ್ಟ್ ಮ್ಯಾರಿಡ್ ಅಂತ ಹೇಳಿದ ತಕ್ಷಣ ಮತ್ತೆ ನನ್ ಮದ್ವೆ ವಿಚಾರಕ್ಕೆ ಬರ್ಬೇಡಿ. ನಮ್ದಲ್ಲ ನನ್ ಮದ್ವೆದಲ್ಲ, ಸಿನಿಮಾ ಜಸ್ಟ್ ಮ್ಯಾರಿಡ್ ಜೋಡಿ ಯಾರಿದಾರೋ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದೀನಿ. ಮತ್ತೆ ಉಳಿದಿದ್ದೆಲ್ಲ ಗೆಸ್ ಮಾಡ್ತೀರಾ ನೀವು, ಅಷ್ಟೇ ಹುಷಾರ್ ನೀವು ಇದೀರಾ. ಸೊ ಆ ಜೋಡಿ ಜೊತೆ ಪರ್ಫಾರ್ಮ್ ಮಾಡ್ತಾ ಇದೀನಿ. ಬಟ್ ಆ ಫಿಲಂ ಟೈಟಲ್ ಅಷ್ಟು ರೀಚ್ ಆಗಿದೆ ಗೊತ್ತಾ ನಿಮ್ಗೆ? ಇಟ್ಸ್ ವೆರಿ, ಅಂದ್ರೆ ತುಂಬಾ ರಿಲೆವೆಂಟ್ ಆಗಿದೆ ಈ ಜನರೇಷನ್ ಗೆ. ಜಸ್ಟ್ ಮ್ಯಾರಿಡ್, ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ. ಅದು ನನಗೂ ತುಂಬಾ ರಿಲೆವೆಂಟ್ ಆಗಿದೆ. ಯಾಕಂದ್ರೆ ನಾನು ಸಿನಿಮಾ ಬರಕ್ಕಿಂತ ಮುಂಚೆ 4 ಸಲ ಎಲ್ಲರೂ ಸೇರಿ ನನ್ನ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ ನ್ಯೂಸ್ಗಳಲ್ಲೇ. ಬಟ್ ಸಿನಿಮಾ ಜಸ್ಟ್ ಮ್ಯಾರಿಡ್ ನನ್ನ ಪೇರ್ ಯಾರಿದಾರೋ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಸಿಂಗ್. ನಮ್ಮ ಸಿನಿಮಾ ಕೂಡ ಪ್ರಮೋಟ್ ಮಾಡೋದಕ್ಕೊಂದು ಅವಕಾಶ. ಪ್ಲಸ್ ಪರ್ಫಾರ್ಮೆನ್ಸ್ ಈ ವರ್ಷ ಫಸ್ಟ್ ಟೈಮ್ ಚಿತ್ತಾರಕ್ಕೆ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾಮಿನೇಟ್ ಆಗಿದ್ದೀನಿ. ಯು ಟೆಲ್ ಅಬೌಟ್ ನಾಮಿನಿ, ಹೇಗೆ ಅನಿಸ್ತಾ ಇದೆ? ವಾಟ್ ಯುವರ್ ಎಕ್ಸ್ಪೆಕ್ಟೇಷನ್? I've never expected. ನಾನು ಅಂದ್ರೆ ನಾಮಿನೇಷನ್ ಬಗ್ಗೆ, ಅವಾರ್ಡ್ಗಳ ಬಗ್ಗೆ, ರೆಕಗ್ನಿಷನ್ ಬಗ್ಗೆ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡಲ್ಲ. ಐ ಥಿಂಕ್ ಒಂದ್ ತಾಯಿ ಮಗು ಮೇಲೆ ಯಾವ ರೀತಿ ಪ್ರೀತಿ ಇರುತ್ತೆ ಅಂದ್ರೆ ದಟ್ಸ್ ಅನ್ಕಂಡೀಷನಲ್ ಅಂತೆ. ಸೊ ನಮ್ಮ ಕಲೆ ಮೇಲೆ, ನಮ್ಮ ಟ್ಯಾಲೆಂಟ್ ಮೇಲೆ, ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ನಮ್ಮ ವೃತ್ತಿ ಮೇಲೆ ದಟ್ ಅನ್ಕಂಡೀಷನಲ್ ಕಾಂಟ್ರಿಬ್ಯೂಷನ್ ಇರಬೇಕು ಹೊರತು ಯಾವುದೇ ರೀತಿ ಅಪೇಕ್ಷೆಯಿಂದ ಕೆಲಸ ಮಾಡೋದಲ್ಲ. ಸೊ ಈ ನಾಮಿನೇಷನ್ ಇದರಿಂದ ವಿನ್ ಆಗೋದು ಆಗಿರ್ಬೋದು ಅಥವಾ ಇದ್ರಲ್ಲಿ ಸೆಲೆಕ್ಟ್ ಆಗೋದಾಗಿರ್ಬೋದು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ನಾವು ಚೆನ್ನಾಗಿ ಕೆಲಸ ಮಾಡ್ತಿದೀವಿ ಅಂತ ಆ ಒಂದು ರೆಕಗ್ನಿಷನ್ ಬಂದಿದೆ, ಅಷ್ಟು ಸಾಕು. ಇನ್ ಮುಂದೆ ಏನಾಗುತ್ತೆ ಅದು ಜನರಿಗೆ ಬಿಟ್ಟಿದ್ದು, ವೋಟ್ ಹಾಕೋದವ್ರಿಗೆ ಬಿಟ್ಟಿದ್ದು, ಜ್ಯೂರಿಗಳಿಗೆ ಬಿಟ್ಟಿದ್ದು. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಆಲ್ವೇಸ್. ಓಕೆ, ಸೊ ಆಫ್ಟರ್ ಬಿಗ್ ಬಾಸ್ ಐ ಥಿಂಕ್ ಲೈಫ್ ಸ್ವಲ್ಪ ತುಂಬಾ ಲಾಂಗ್ ವೇನೆ ಮುಂದೆ ಹೋಗಿದೆ. ಐ ಥಿಂಕ್ ಅದ್ರ ತಕ್ಕನ ಹಾಗೆ ಲೈಫಲ್ಲಿ ಏನೇನೋ ನಡೀತಾ ಇದೆ ಸಿನಿಮಾ ವೈಸ್ ಹೇಳ್ಬೇಕಂತಂದ್ರೆ. ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಾ ಇದ್ದೀರಾ. ಕಾಂತಾರದಲ್ಲಿ ಕಾಣಿಸ್ಕೊಂಡ್ರಿ, ಒಳ್ಳೆ ಫಿಲಮ್, ಐ ಥಿಂಕ್ ಪ್ಯಾನ್ ಇಂಡಿಯಾ ಫಿಲ್ಮ್. ಸೊ ಅಂಡ್ ಆಫ್ಕೋರ್ಸ್ ಪ್ರೀ ಸೀಕ್ವೆಲ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಯಾಕೆಂದ್ರೆ ಪ್ರೀ ಸೀಕ್ವೆಲ್ ಅಲ್ಲಿ ನೀವು ಇರಬಹುದು ಅಂತ ಜನ ಗೆಸ್ ಮಾಡ್ತಾ ಇದಾರೆ. ವಾಟ್ ಅಬೌಟ್ ದಟ್? ಅಲ್ಲ, ಮತ್ತೆ ಈಗ ಅವರು ಆತರ ಒಂದೇನೋ ಕ್ಯೂರಿಯಾಸಿಟಿಯಲ್ಲಿ ಇರ್ಬೇಕಾದ್ರೆ ಅದನ್ನ ನಾನು ಏನು ಅದ್ರದ್ ಬಗ್ಗೆ ಏನೇ ಹೇಳಿದ್ರು ಅದು ಚೆನ್ನಾಗಿರಲ್ಲ. ಸೊ ಸಿನಿಮಾ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ವೇಟ್ ಫಾರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ರಿಲೀಸ್ ಆಫ್ ನಾಟ್ ಜಸ್ಟ್ ಕನ್ನಡ, ಇದು ಕನ್ನಡ ಚಿತ್ರರಂಗದಿಂದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂತ ಒಂದು ಇಂಡಿಯನ್ ಸಿನಿಮಾ ಕಾಂತಾರ ಪಾರ್ಟ್ 2. ಸೊ ವೇಟಿಂಗ್ ಫಾರ್ ಇಟ್. ನೀವು ಇಷ್ಟೋ ತನಕ ನಾನು ಹೇಳ್ತಾ ಇದ್ದೆ ನಮ್ಮ ಹೆಲ್ಮೆಟ್ ತೆಗೆದು ಬರ್ರಿ ಜೋಡಿ. ಸೊ ಅಂದ್ರೆ ವೆರಿ ಎಕ್ಸೈಟೆಡ್. ಅಂದ್ರೆ ನಾನು ಕಾಂತಾರದ ಒಂದು ಭಾಗ ಆಗಿದ್ದೆ ಅನ್ನೋದಕ್ಕಿಂತನೂ ಕನ್ನಡ ಚಿತ್ರರಂಗದ ಒಂದು ಭಾಗ ಆಗಿರೋದ್ರಿಂದ ಕೂಡ ಕಾಂತಾರ ಪಾರ್ಟ್ 2 ಬಗ್ಗೆ ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಅಂಡ್ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಅಂಡ್ ಜಸ್ಟ್ ವೇಟಿಂಗ್ ಟು ಗಿವ್ ಇನ್ನೊಂದು ನಮ್ಮ ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಅದ್ಭುತವಾದಂತ ಸಿನಿಮಾ ಫಾರ್ ದ ವರ್ಲ್ಡ್ ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ನಾವು ರೆಡಿ ಆಗಿದೀವಿ ಅನ್ನೋದು ಖುಷಿ ಆಗ್ತಾ ಇದೆ. ಓಕೆ, ಸೊ ಫೈನಲಿ ಚಿತ್ತಾರ ಅವಾರ್ಡ್ಸ್ ಬಂದಿದ್ದೀರಾ. ಲಾಸ್ಟ್ ಟೈಮ್ ಕೂಡ ಏನೋ ತುಂಬಾ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಅಂದ್ರೆ ನೀವೇ ಹೇಳಿದ್ರಿ ಇದೊಂದು ಹೆಮ್ಮೆ ವಿಷಯ ಅಂತ. ಸೊ ಇವರೊಟ್ಟಿಗೆ ವರ್ಕ್ ಮಾಡ್ತಾ ಇವತ್ತು ನಾಮಿನಿ ಆಗಿದ್ದೀರಾ, ಜೊತೆಗೆ ಪರ್ಫಾರ್ಮ್ ಕೂಡ ಮಾಡ್ತಿದ್ದೀರಾ. ಅಂಡ್ ಈಗ ಜೊತೆಗೆ ಬರ್ತಾ ಇದ್ದಾರೆ ಜಸ್ಟ್ ಮ್ಯಾರಿಡ್ ಕಪಲ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಪ್ಲೀಸ್ ಬರ್ಬೇಕು. ಸೊ ಹಿಯರ್ ವಿ ಹ್ಯಾವ್, ನಾನಂದ್ರೆ ಸ್ವಲ್ಪ ಪೂಜೆ ಗೀಜೆ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ನನ್ ರಿಹರ್ಸಲ್ ಲೇಟ್ ಆಯ್ತು ಅಂತ ಬೇಗ ಬಂದೆ. ಅವ್ರು ಪೂಜೆ ಮುಗಿಸ್ ಬರ್ತಾರೆ, ನಮ್ ಪೇರ್ ಅಲ್ವಾ. ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನೋಡಿ ಎಷ್ಟು ಶ್ರದ್ಧೆಯಿಂದ ನಾವಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು ಅಂತ ಎಷ್ಟು ಶ್ರದ್ಧೆಯಿಂದ ಬಂದಿದ್ದಾರೆ. ಸಂಜೆ ಪೂಜೆಯನ್ನ ಮುಗಿಸಿ. ನಿಮ್ಮ ಅಮ್ಮ ಬಂದಿಲ್ಲ ಅಲ್ಲ? ಓಕೆ, ಸರಿ. ಸೊ ಐ ಥಿಂಕ್ ನೋಡಿ ಡೆಸ್ಟಿನಿ ಅನ್ನೋದು ಹೆಂಗೆ ಅಂತ ಅಂದ್ರೆ ಹಿಂಗೆ. ಸೊ ಜಸ್ಟ್ ಮ್ಯಾರಿಡ್ ಕಪಲ್ ನಮ್ ಜೊತೆ ಇದಾರೆ. ಜಸ್ಟ್ ಮ್ಯಾರಿಡ್ ಅಂತಂದ್ರೆ ಇಟ್ಸ್ ಅ ಫಿಲ್ಮ್ ನೇಮ್ ಅಗೈನ್. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಜಸ್ಟ್ ಮ್ಯಾರಿಡ್ ಫಿಲ್ಮ್ ಅಲ್ಲಿ ಇಬ್ರು ಕಾಣಿಸ್ಕೊಂತಾ ಇದಾರೆ.
ಒಳ್ಳೆ ಕಥೆಯ ಮೂಲಕ ನಿಮ್ಮ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಸೊ ವಿ ಹ್ಯಾವ್ ಹಿಯರ್ ಅಂಕಿತಾ ಅಮರ್. ಸೊ ಎಸ್, ಐ ಥಿಂಕ್ ತುಂಬಾ ಖುಷಿ ಆಯ್ತು ಮಧ್ಯದಲ್ಲೇ ಜಾಯಿನ್ ಆಗಿದ್ದು. ಐ ಥಿಂಕ್ ನೀವೀಗ ಮಾತಾಡ್ಬೇಕು, ಅವ್ರು ಸೈಲೆಂಟ್ ಆಗಿರ್ತಾರೆ. ಅದೇ ಸಿತಾರ ಅವಾರ್ಡ್ಸ್ ಕನ್ನಡ ಚಲನಚಿತ್ರರಂಗಕ್ಕೆ ಬಂದಿರೋಂತಹ ಮೊದಲನೇ ವರ್ಷ ಇದು ನನಗೆ. ಕಾಲಿಟ್ಟಿದ್ದೀನಿ, ಈಗಷ್ಟೇ ಲಗ್ಗೆ ಇಟ್ಟಿದ್ದೀನಿ. ಹಾಗಾಗಿ ಅವಾರ್ಡ್ ಫಂಕ್ಷನ್ಗಳು ಹೇಗ್ ನಡೆಯುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಜಾಸ್ತಿ. ಯಾರನ್ನೆಲ್ಲ ಭೇಟಿ ಮಾಡ್ತೀವಿ, ಯಾವ ಸಿನಿಮಾ ತಂಡದವರೆಲ್ಲ ಬಂದಿರ್ತಾರೆ ಹೌದು ಅನ್ನೋಂಥ ಕುತೂಹಲನೇ ಜಾಸ್ತಿ ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಗೆ ವೇಟ್ ಮಾಡ್ತಾ ಇದೀನಿ. ಅದ್ರ ಜೊತೆ ನಾನು ಮತ್ತೆ ಶೈನ್ ಅವರು ಪರ್ಫಾರ್ಮ್ ಮಾಡ್ತಾ ಇದೀವಿ. ಅಂಡ್ ಇದು ನಮ್ ಫಸ್ಟ್ ಟೈಮ್ ಒಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾ ನಾನು ಆಕ್ಚುಲಿ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದೆ ಜನರಿಗೆ, ನಾನು ಜಸ್ಟ್ ಮ್ಯಾರಿಡ್ ಜೋಡಿ ಜೊತೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂತ. ಅವರು ಗೆಸ್ ಮಾಡಕ್ಕಿಂತ ಮುಂಚೆ ರಿವೀಲೇ ಆಗೋಯ್ತು. ಇಲ್ಲ ಅದು ಖುಷಿಯ ವಿಚಾರ ಅಲ್ಲ, ನೀವು ಬಂದ್ಮೇಲೆ ಮುಗೀತದ್ದು, ನೀವೇ ಅಂತ ಗೊತ್ತಾಗ್ಬಿಡುತ್ತೆ ಜಸ್ಟ್ ಮ್ಯಾರಿಡ್. ಆಬ್ವಿಯಸ್ಲಿ. ಬಟ್ ಅಗೇನ್ ಅಂಕಿತಾ ಮ್ಯಾಮ್, ನಿಮ್ಗೆ ಬಿಲೈಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಾವು ಹೇಗೆ ಅಪ್ಡೇಟೆಡ್ ಆಗಿರ್ತೀವಿ. ಸ್ವೀಟ್. ನಾನು ಏನೇನ್ ಗಿಫ್ಟ್ ಕೊಟ್ಟೆ ಅಂತೆಲ್ಲ ಹೇಳಿ ರಿವೀಲ್ ಮಾಡಬೇಡಿ ಆಮೇಲೆ. ನಾವು ಆಕ್ಚುಲಿ ಒಂದು ಸ್ಟೇಟಸ್ ನೋಡಿದ್ವಿ. ಐ ಥಿಂಕ್ ಯು ಬೋತ್ ಸಾಂಗ್ ಒಂದು ಸಾಂಗ್ ರೈಟ್. ಸಕ್ಕತ್ತಾಗಿತ್ತು, ಅದ್ಭುತವಾಗಿತ್ತು. ಅದು ಈಗಲೂ ಆಡಬಹುದು ಇಫ್ ಯು ಡೋಂಟ್ ಮೈಂಡ್. ಹಾಡ್ಬೋದು ಡೆಫಿನೆಟ್ಲಿ. ಓ ಮೈ ಗಾಡ್, ಶೈನ್ ನಾವು 10 ಸಾಂಗ್ ಆಡಿದೀವಿ ಜೊತೆಗೆ, ಬಿಟ್ಟಿರೋದು ಒಂದೇ. ಐ ಮೀನ್ ಅದ್ರಲ್ಲಿ ಯಾವ್ದೋ ಒಂದ್ ಸೆಲೆಕ್ಟ್ ಆಗಿ ಸ್ಟೇಟಸ್ ಹಾಕಿರೋದು. ಅಲ್ಲ, ಇನ್ನೂ ಒಂದು ಎರಡು ಬಿಡ್ತೀವಿ, ಒಂದೊಂದೇ. ಇವಾಗ ಸಖತ್ ರೀಚ್ ಆಗ್ತಾ ಇದೆ ಅದು. Come on, let's celebrate now. ಓಕೆ. ಕುಂತಲ್ಲು ನೀನೇ, ನಿಂತಲ್ಲು ನೀನೇ, ಎಲ್ಲೆಲ್ಲು ನೀನೇ ಸಖಿ, ನೋವಲ್ಲು ನೀನೇ, ನಗುವಲ್ಲು ನೀನೇ, ಎಲ್ಲೆಲ್ಲು ನೀನೇ ಸಖಿ, ನನ್ನ ನೆನ್ನೆಗಳು ನೀನೇ, ನಾಳೆಗಳು ನೀನೇ, ಎಂದೆಂದು ನೀನೇ ಸಖಿ, ಆವರಿಸು ಐ ಥಿಂಕ್ ಹೆಂಗ್ ನೋಡಿ, ಒಳ್ಳೆ ಕಂಠಗಳು ಸೇರಿದಾಗ ಎಷ್ಟು ಅದ್ಭುತವಾಗಿ ಹಾಡು ಹೊರಗೆ ಬರುತ್ತೆ ಅನ್ನೋದಕ್ಕೆ ನೀವಿಬ್ರೆ ಸಾಕ್ಷಿ. ಐ ಥಿಂಕ್ ತುಂಬಾ ಚೆನ್ನಾಗಿ ಆಡಿದ್ರಿ ಅಂಕಿತಾ ಮ್ಯಾಮ್ ಅಂಡ್ ಶೈನ್ಸ್. ಐ ಥಿಂಕ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಸೊ ಐ ಥಿಂಕ್ ನಾವು ಅಂಕಿತಾ ಮ್ಯಾಮ್ ನ ಇನ್ನ ಜಾಸ್ತಿ ಮಾತಾಡಿಸ್ಬೇಕು. ಚಿತ್ತಾರ ಅವಾರ್ಡ್ಸ್ 2025 ವಿ ಆರ್ ಸೆಲೆಬ್ರೇಟಿಂಗ್ ಟುಮಾರೋ. ಅಂಡ್ ಹೌಸ್ ಅಬೌಟ್ ರಿಹರ್ಸಲ್ ಹೇಗ್ ನಡೀತಾ ಇದೆ ಎಲ್ಲ? ಇನ್ನು ಉಳಿದಿದ್ದೆಲ್ಲ ಇವ್ರು ಹೇಳ್ತಾರೆ, ನಾನು ಹೋಗ್ಲಾ? ಸೊ ಎಸ್, ಆಯ್ತು. ಥ್ಯಾಂಕ್ ಯು ಸೋ ಐ ಮಚ್. ಥಿಂಕ್ ಈಗ ಶೈನ್ ಶೆಟ್ಟಿ ಸರ್ ಪೋರ್ಷನ್ ಮುಗೀತು. ಸೊ ವಿ ಹ್ಯಾವ್ ಹಿಯರ್. ಬೇಗ ಬಿಡ್ಬೇಡಿ, ಇವ್ರನ್ನ ತುಂಬಾ ಮಾತಾಡ್ಸಿ ಇಲ್ಲೇ ಇಟ್ಕೊಳ್ಳಿ. ಇವ್ರು ಮಾತಾಡೋದು ಏನಾದ್ರು ಕಮ್ಮಿ ಆದ್ರೆ ಅವ್ರ ತಂಗಿನೂ ಬಂದಿದ್ದಾರೆ, ಅವ್ರನ್ನೂ ಪಕ್ಕದಲ್ಲಿ. ಬಾಯ್. ಓಕೆ, ವೈಲ್ಡ್ ಕಾರ್ಡ್ ಎಂಟ್ರಿ ಶೈನ್ ಸರ್.